ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಮತ್ತೊಂದು ಆವರ್ತಿ ಮುಂಜಾನೆ ಸಮಯದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು. ಕರ್ತನು ಈ ದಿವಸವನ್ನು ಉದಯ ಕಾಲವನ್ನು ಆಶೀರ್ವದಿಸಲಿ. ಉದಯ ಕಾಲದಲ್ಲಿ ಒಂದು ಮಧುರವಾದ ಸಂಗೀತವನ್ನು ಲಾಲಿಸೋಣ. ಕೀರ್ತನೆ ಅದರ 1ನೇ ವಚನವನ್ನು ನಾನು ನಿಮ್ಮ ಮಧ್ಯದಲ್ಲಿ ತಿಳಿಸಲು ಬಯಸ್ತಾ ಇದ್ದೇನೆ. ಪರಾತ್ಪರನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು. ನಾನು ಯೆಹೋವನಿಗೆ, ನೀನೇ ನನ್ನ ಶರಣನು, ನನ್ನ ದುರ್ಗವು, ನಾನು ಭರವಸೆ ಇಟ್ಟಿರುವ ನನ್ನ ದೇವರು ಎಂದು ಹೇಳುವೆನು. ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಈ ವಾಕ್ಯಗಳ ಮೂಲಕವಾಗಿ ನಾವು ತಿಳಿದುಕೊಳ್ಳಬೇಕಾದ ಸಂಗತಿ ಏನೆಂದರೆ, ಪರಾತ್ಪರನಾದ ದೇವರನ್ನು ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನೆಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಚನವೇ, ಈ ಲೋಕದಲ್ಲಿ ನಮಗೆ ಅನೇಕವಾದಂಥ ಸಮಸ್ಯೆಗಳು, ಶೋಧನೆಗಳು, ಹೋರಾಟಗಳು ಇದ್ದಾವೆ. ರೋಗಗಳಾಗಿರಬಹುದು, ಸಾಲಗಳಾಗಿರಬಹುದು, ಶತ್ರುಗಳಾಗಿರಬಹುದು, ಶರೀರದ ಸಮಸ್ಯೆಗಳಾಗಿರಬಹುದು, ಲೋಕದ ಸಮಸ್ಯೆ ಆಗಿರಬಹುದು, ಸೈತಾನ್ನಿಂದ ಬರುವಂಥ ಸಮಸ್ಯೆ ಆಗಿರಬಹುದು. ಅನೇಕವಾದಂಥ ಉಪದ್ರವಗಳು ನಮ್ಮ ಜೀವಿತದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮನ್ನು ಬಾಧಿಸ್ತಾ ಇರ್ತವೆ. ಆದರೆ ದೇವರ ವಾಕ್ಯ ಹೇಳ್ತಾ ಇದೆ, ಯಾರು ಪರಾತ್ಪರನಾದ ದೇವರನ್ನು ಆಶ್ರಯಿಸಿಕೊಂಡಿರುತ್ತಾರೋ ಅವರು ಈ ಭೂಮಿ ಮೇಲೆ ಸುರಕ್ಷಿತವಾಗಿರುವರೆಂಬುದಾಗಿ ದೇವರ ವಾಕ್ಯವನ್ನು ನಾವು ನೋಡುತ್ತಾ ಇದ್ದೇವೆ. ಈ ಲೋಕದಲ್ಲಿ ಎಷ್ಟೇ ಬಾಧೆ, ಶೋಧನೆ, ಹೋರಾಟ, ಸಮಸ್ಯೆಗಳು, ಇಕ್ಕಟ್ಟುಗಳು ನಮಗೆ ಎದುರಾಗಿ ಬಂದಾಗಲೂ ನಾವು ದೇವರನ್ನು ಆಶ್ರಯಿಸಿಕೊಂಡಿರುವಾಗ ಯಾವ ಶತ್ರು ಬಾಧೆಗಳು, ಉಪದ್ರವಗಳು, ಶೋಧನೆಗಳು ನಮ್ಮನ್ನೇನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ದೇವರ ವಾಗ್ದಾನ
ನಿಶ್ಚಯವಾಗಿದೆ. ಆತನ ವಾಕ್ಯಗಳು ಸತ್ಯವಾಗಿದೆ. 91ನೇ ಕೀರ್ತನೆಯಲ್ಲಿ ಭಕ್ತನು ಸ್ಪಷ್ಟವಾಗಿ ಬರೀತಾ ಇದ್ದಾನೆ, ಪರಾತ್ಪರನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿದೆ. ಅದಕ್ಕೆ ಉದಾಹರಣೆಯಾಗಿ ದಾನಿಯೇಲ ಪುಸ್ತಕದಲ್ಲಿ 3ನೇ ಅಧ್ಯಾಯ ಅದರ 16-17ನೇ ವಚನದಲ್ಲಿ ನಾವು ಧ್ಯಾನಿಸಿಕೊಳ್ಳುವಾಗ, ಇದನ್ನು ಕೇಳಿ ಶದ್ರಕ್ ಮೇಷಕ್ ಅಬೇದ್ನೆಗೋರು ರಾಜನಿಗೆ, ನೆಬೂಕದ್ನೆಚ್ಚರನೇ, ಈ ವಿಷಯದಲ್ಲಿ ನಾವು ನಿನಗೆ ಏನು ಹೇಳಬೇಕಾಗಿಲ್ಲ. ಅರಸೇ, ನಾವು ಸೇವಿಸುವ ದೇವರಿಗೆ ಚಿತ್ತವಿದ್ದರೆ ಆತನು ದಗದಗನೆ ಉರಿಯುವ ಆವಿಯೊಳಗಿಂದ ನಮ್ಮನ್ನು ಬಿಡಿಸಬಲ್ಲನು, ಹೇಗೂ ನಿನ್ನ ಕೈಯಿಂದ ನಮ್ಮನ್ನು ಬಿಡಿಸುವನು. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರಿಯದೇ ವಚನವೇ, ಇಲ್ಲಿ ಶದ್ರಕ್ ಮೇಷಕ್ ಅಬೇದ್ನೆಗೋರಿಗೆ ಒಂದು ದೊಡ್ಡ ಸಮಸ್ಯೆ ಎದುರಾಯಿತು. ನೆಬೂಕದ್ನೆಚ್ಚರನೆಂಬ ರಾಜನು, ಅವನ ಒಳಗಡೆ ಒಂದು ದುರ್ಬುದ್ಧಿ ಬಂದು ಅವನ ಒಂದು ವಿಗ್ರಹವನ್ನು ಮಾಡಿ ಆ ದೇಶದ ಬಾಬೆಲ್ನ ಜನರೆಲ್ಲರೂ ಆ ವಿಗ್ರಹಕ್ಕೆ ಅಡ್ಡ ಬೀಳಬೇಕೆಂಬುದಾಗಿ ಡಂಗುರ ಸಾರಿಸಿದನು. ಯಾರು ಅಡ್ಡ ಬೀಳದಿಲ್ಲವೋ ಅವರೆಲ್ಲರೂ ಬೆಂಕಿಗೆ ಗುರಿಯಾಗಬೇಕಾಗಿತ್ತು. ಈ ಡಂಗುರವನ್ನು ಕೇಳಿದ ಜನರೆಲ್ಲರೂ ಬಂದು ನೆಬೂಕದ್ನೆಚ್ಚರ ರಾಜನ ವಿಗ್ರಹಕ್ಕೆ ಅಡ್ಡ ಬಿದ್ದು ನಮಸ್ಕರಿಸಿ ಹೋದರು. ಆದರೆ ಶದ್ರಕ್ ಮೇಷಕ್ ಅಬೇದ್ನೆಗೋರು ಎಂಬ ಪರಾತ್ಪರನನ್ನು ಆಶ್ರಯಿಸಿಕೊಂಡಂತ ದೇವ ಭಕ್ತರು, ಅವರು ಆ ರಾಜನ ವಿಗ್ರಹಕ್ಕೆ ಅಡ್ಡ ಬೀಳಲಿಲ್ಲ. ಇನ್ನು ಬೆಂಕಿಗೆ ಹೋಗಬೇಕಾದ ಪರಿಸ್ಥಿತಿ ಬಂದಾಗ ರಾಜನ ಹೇಳ್ತಾ ಇದ್ದಾನೆ, ಈಗಲಾದರೂ ಒಂದು ಅವಕಾಶ ಕೊಡ್ತಾ ಇದ್ದಾನೆ, ನೀವು ನನ್ನ ವಿಗ್ರಹಕ್ಕೆ ಅಡ್ಡ ಬೀಳಿರೆಂಬುದಾಗಿ. ಅವಾಗ ಅವರು ದೇವರ ಮೇಲಿಟ್ಟಿರುವಂತಹ ಒಂದು ವಿಶ್ವಾಸ, ಆ ನಿರೀಕ್ಷೆಯನ್ನು ಅವರು ಧೈರ್ಯಪಡಿಸಿಕೊಂಡು ಹೇಳ್ತಾ ಇದ್ದಾರೆ, ಅರಸೇ, ನಾವು ಸೇವಿಸುವ ದೇವರಿಗೆ ಚಿತ್ತವಿದ್ದರೆ ಆತನು ದಗದಗನೆ ಉರಿಯುವ ಆವಿಗೆಯೊಳಗಿಂದ ನಮ್ಮನ್ನು ತಪ್ಪಿಸ್ತಾನೆಂಬುದಾಗಿ. ನೋಡ್ರಿ, ಈ ಶದ್ರಕ್ ಮೇಷಕ್ ಅಬೇದ್ನೆಗೋರು ಎಷ್ಟೊಂದು ಧೈರ್ಯವಾಗಿ ಹೇಳ್ತಾ ಇದ್ದಾರೆ. ರಾಜನ ಮುಂದೆ ಎಷ್ಟು ವಿಶ್ವಾಸದಿಂದ ಅವರು ಹೇಳ್ತಾ ಇದ್ದಾರೆ. ಕಾರಣ ಏನಂದ್ರೆ, ಶದ್ರಕ್ ಮೇಷಕ್ ಅಬೇದ್ನೆಗೋರು ಅವರು ದೇವರನ್ನು ಆಶ್ರಯಿಸಿಕೊಂಡಿದ್ದರು, ದೇವರನ್ನು ಮೊರೆ ಹೊಕ್ಕಿದ್ದರು, ದೇವರು ನಮ್ಮನ್ನು ಕಾಪಾಡಲಿಕ್ಕೆ ಶಕ್ತನಾಗಿದ್ದಾನೆಂಬುದಾಗಿ ಹೃದಯದಲ್ಲಿ ಸಂಪೂರ್ಣವಾಗಿ ಅವರು ನಂಬಿದ್ದರು. ಕರ್ತನಲ್ಲಿ ಪ್ರಿಯದೇ ವಚನವೇ, ಅವರ ನಂಬಿಕೆಯು, ಅವರ ವಿಶ್ವಾಸವು, ದೇವರ ಮೇಲಿಟ್ಟಂತ ಆತುಕೊಳ್ಳುವಿಕೆ ಪ್ರಾರ್ಥನೆಯು ಅವರಿಗೆ ಆ ಧೈರ್ಯವನ್ನು ತಂದುಕೊಟ್ಟಿತ್ತು. ಮುಂದೆ ನಾವು ನೋಡ್ತಾ ಇದ್ದೇವೆ, ಈಗೋ ರಾಜನಿಗೆ ಕೋಪ ಬಂದು 7ರಷ್ಟು ಬೆಂಕಿಯನ್ನು ಜಾಸ್ತಿ ಮಾಡಿ ಆ 3 ಜನ ದೇವ ಭಕ್ತರನ್ನು ತೆಗೆದುಕೊಂಡು ಹೋಗಿ ಬೆಂಕಿಯಲ್ಲಿ ಹಾಕಿದ್ರು, ಉರಿಯುವಂತ ಬೆಂಕಿ ಒಳಗಡೆ ಹಾಕಿದ್ರು. ಆದ್ರೆ ಅಲ್ಲಿ ಆಶ್ಚರ್ಯ ಏನಂದ್ರೆ, ಈಗೋ ಹಾಕ್ಲಿಕ್ಕೆ ಹೋದಂತ ಭಟ್ಟರು ಅಲ್ಲಿ ಸತ್ತು ಹೋದರು. ಆದರೆ ಕೈ ಕಾಲುಗಳನ್ನ ಕಟ್ಟಿ ಬೆಂಕಿ ಒಳಗಡೆ ಹಾಕಿದಂತ ಶದ್ರಕ್ ಮೇಷಕ್ ಅಬೇದ್ನೆಗೋರು ಅವರು ಬೆಂಕಿಯಲ್ಲಿ ಕಟ್ಟುಗಳು ಇಲ್ಲದೆ ತಿರುಗಾಡ್ತಾ ಇದ್ದಾರೆ. ರಾಜ ಇದನ್ನು ನೋಡುವಾಗ ಆಶ್ಚರ್ಯವಾಯಿತು. ಸೂಕ್ಷ್ಮವಾಗಿ ಗಮನಿಸುವಾಗ ಅಲ್ಲಿ 4 ಜನರು ಕಾಣಿಸಿಕೊಳ್ತಾ ಇದ್ದಾರೆ. ರಾಜನು ಕೇಳ್ತಾ ಇದ್ದಾರೆ, ನಾವು ಹಾಕಿದ 3 ಜನರನ್ನಲ್ವ? ಆದ್ರೆ 4 ಜನರು ಬೆಂಕಿಯಲ್ಲಿ ತಿರುಗಾಡ್ತಾ ಇದ್ದಾರೆ. 4ನೇವನು ಮನುಷ್ಯ ಕುಮಾರನಂತಿದ್ದಾನೆಂಬುದಾಗಿ. ಕರ್ತನಲ್ಲಿ ಪ್ರಿಯದೇ ವಚನವೇ, ರಾಜನಿಗೆ ಭಯಂಕರವಾಗಿ ಆಶ್ಚರ್ಯವಾಗಿ ಆತನು ಶದ್ರಕ್ ಮೇಷಕ್ ಅಬೇದ್ನೆಗೋರನ್ನು ಕೂಗಿ ಕರೀತಾ ಇದ್ದಾನೆ, ಈಗೋ ನೀವು ಹೊರಗಡೆ ಬರ್ರಿ ಎಂಬುದಾಗಿ. 26ನೇ ವಚನದಲ್ಲಿ, ಪರಾತ್ಪರ ದೇವರ ಸೇವಕರಾದ ಶದ್ರಕ್ ಮೇಷಕ್ ಅಬೇದ್ನೆಗೋ ಎಂಬುವರೇ, ಬನ್ನಿ, ಹೊರಗೆ ಬನ್ನಿ ಎಂದು ಕೂಗಲು ಶದ್ರಕ್ ಮೇಷಕ್ ಅಬೇದ್ನೆಗೋ ಎಂಬುವರು ಬೆಂಕಿಯೊಳಗಿಂದ ಹೊರಟು ಬಂದರು. ಅವರು ಹೊರಗಡೆ ಬಂದಾಗ ರಾಜನು ಹೋಗಿ ಅವರ ಬಟ್ಟೆಗಳನ್ನು ನೋಡ್ತಾ ಇದ್ದಾನೆ. ಅವರ ಬಟ್ಟೆಗಳು ಸುಟ್ಟು ಹೋಗಲಿಲ್ಲ, ಅವರ ಕೂದಲುಗಳು ಸುಟ್ಟು ಹೋಗಲಿಲ್ಲ, ಆ ಸುಟ್ಟ ವಾಸನೆಯೂ ಸಹ ಅವರ ಮೇಲೆ ಬರಲಿಲ್ಲ ಎಂಬುದಾಗಿ. ನೋಡ್ರಿ, ಬೆಂಕಿ ಒಳಗಡೆ ಹಾಕಿದ್ರು ಸಹ ಶದ್ರಕ್ ಮೇಷಕ್ ಅಬೇದ್ನೆಗೋರು ಆ ಬೆಂಕಿ ಅವರನ್ನು ಸುಡದಂತೆ, ಆ ಧಗಿ ಅವರನ್ನು ದಹಿಸದಂತೆ ದೇವಾದಿ ದೇವನು ಅವರನ್ನು ಕಾಪಾಡಿದರು. ಕಾರಣ ಏನು ಗೊತ್ತಾ? ಶದ್ರಕ್ ಮೇಷಕ್ ಅಬೇದ್ನೆಗೋರು ದೇವರನ್ನು ಆಶ್ರಯಿಸಿಕೊಂಡರು. ದೇವರನ್ನು ಆಶ್ರಯಿಸಿಕೊಂಡ ಕಾರಣ ದೇವರು ಆ ಬೆಂಕಿಯ ಮಧ್ಯದಲ್ಲಿ ಇದ್ದು ಅವರನ್ನು ಆ ಬೆಂಕಿಯ ಧಗೆ ಅವರಿಗೆ ಅಂಟದಂತೆ ಆತನು ಕಾಪಾಡಿದನು. ಇದನ್ನು ನೋಡಿ ರಾಜನು, ಇವರು ನಂಬಿರುವ ದೇವರು
ಜೀವಿಸುವ ಆತನೆಂಬುದಾಗಿ ತಿಳಿದುಕೊಂಡು ಅಂದಿನಿಂದ ಶದ್ರಕ್ ಮೇಷಕ್ ಅಬೇದ್ನೆಗೋರ ದೇವರನ್ನು ಆರಾಧಿಸಲಿಕ್ಕೆ ಪ್ರಾರಂಭ ಮಾಡಿ, ಕರ್ತನಲ್ಲಿ ಪ್ರಿಯ ದೇವಚನವೇ, ಇವತ್ತು ನಮ್ಮ ಜೀವಿತದಲ್ಲಿ ಈ ರೀತಿಯಲ್ಲಿ ಎದುರಾಗಿ ಬರುವಂತಹ ಬೆಂಕಿಯಂತ ಸಮಸ್ಯೆಗಳು, ಹೋರಾಟಗಳು ಇವತ್ತು ನಾವು ಜಯಿಸಬೇಕಾದರೆ ಪರಾತ್ಪರನನ್ನು ಆಶ್ರಯಿಸಿಕೊಳ್ಳಬೇಕು. ಶದ್ರಕ್ ಮೇಷಕ್ ಅಬೇದ್ನೆಗೋರಾಗಿ ನಾವು ಪರಾತ್ಪರನನ್ನು ಆಶ್ರಯಿಸಿಕೊಳ್ಳೋಣ. ಯಾವ ಬೆಂಕಿಯು ನಮ್ಮನ್ನು ದಹಿಸದಂತೆ ನಾವು ಸುರಕ್ಷಿತವಾಗಿ ಭೂಮಿ ಮೇಲೆ ಜೀವಿಸಲಿಕ್ಕೆ ಸಾಧ್ಯವಾಗುತ್ತದೆ. ಶದ್ರಕ್ ಮೇಷಕ್ ಅಬೇದ್ನೆಗೋರನ್ನು ಕಾಪಾಡಿದ ದೇವರು ನಮ್ಮನ್ನು, ನಮ್ಮ ಕುಟುಂಬಗಳನ್ನು ದಗೆಗಳಿಂದ, ಸಮಸ್ಯೆಗಳಿಂದ ತಪ್ಪಿಸಿ ಕಾಪಾಡಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.